ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಸಮೀಪ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಆಯ್ಕೆ ಮಾಡಿರುವ ಸ್ಥಳದ ವಿರುದ್ಧ ಜನರ ಆಕ್ರೋಶ ದಿನದಿಂದ ದಿನಕ್ಕೆ ಉಕ್ಕಿ ಹರಿಯುತ್ತಿದ್ದು, ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ 28ನೇ ದಿನಕ್ಕೂ ಮುಂದುವರಿದಿದೆ. ಹೌದು, ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಇದೀಗ ತಾಲೂಕಿನ ಮಸ್ಕನಾಳ ಗ್ರಾಮದ ಜನರು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಸ್ಕನಾಳ ಗ್ರಾಮದ ಹಿರಿಯರಾದ ಬಾಗಣ್ಣ ಮೇಟಿ ಮಾತನಾಡಿ, ಈಗಾಗಲೇ ಗುರುತಿಸಿರುವ ಪ್ರಜಾಸೌಧ ಸ್ಥಳವು ಪಟ್ಟಣದಿಂದ ದೂರದ ನಿರ್ಜನ ಪ್ರದೇಶದಲ್ಲಿದ್ದು, ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ಅನುಕೂಲಕರವಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ತಾಳಿಕೋಟೆ ಪಟ್ಟಣದಲ್ಲಿಯೇ ಲಭ್ಯವಿರುವ ಸರ್ಕಾರಿ ಜಾಗದಲ್ಲಿ ಪ್ರಜಾಸೌಧ ನಿರ್ಮಿಸಬೇಕು ಎಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಮಾಜಪ್ಪ ಜೋಗುಂಡಭಾವಿ, ನಿಂಗಪ್ಪ ಮೇಟಿ, ಬಾಗಪ್ಪ ಮೇಟಿ, ಬಸಣ್ಣ ಸೋಮನಾಳ, ಶಿವಣ್ಣ ಪೂಜಾರಿ, ರುದ್ರಪ್ಪ ಕಟ್ಟಿಮನಿ, ಪವಡೆಪ್ಪ ಕಟ್ಟಿಮನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವರದಿ ಬಸವರಾಜ್ ಈಶ್ವರಪ್ಪ ಸಜ್ಜನ್. ಮನದಲ್ಲಿ ನೆನೆಯುತ್ತಾ ತಾಳಿಕೋಟೆಯ ಆರಾಧ್ಯ ದೈವ ಶ್ರೀ ಕಾತ್ಕಸ ದೇವನಲ್ಲಿ ನಮಸ್ಕರಿಸುತ್ತಾ, ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ಸುಮಾರು ಒಂದು ತಿಂಗಳಿಂದ ಈ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಈ ಧರಣಿ ಸತ್ಯಾಗ್ರಹ ಯಾತಕ್ಕೋಸ್ಕರ ನಡೀತಾ ಇದೆ ಅಂತ ಹೇಳಿ ಒಂದೆರಡು ಮಾತುಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇದು ಸುಮಾರು ಈ ಹೋರಾಟ 2 ತಿಂಗಳಿಂದ ಈ ಹೋರಾಟ ನಡೀತಾ ಇದೆ. ಯಾಕಂದ್ರೆ ಇದು ತಾಳಿಕೋಟೆ ಪಟ್ಟಣ ಬಿಟ್ಟು 4-5 ಕಿಲೋಮೀಟರ್ ದೂರದಲ್ಲಿರುವ ಮೈಲೇಶ್ವರ ಗ್ರಾಮದಲ್ಲಿ ಪ್ರಜಾಸೌಧ ಅಂದ್ರೆ ಮಿನಿ ವಿಧಾನಸೌಧ ಅಂದ್ರೆ ತಹಶೀಲ್ದಾರ್ ಆಫೀಸ್ ಹಾಗೂ ಇನ್ನಿತರ ಇಲಾಖೆಗಳು 16 ಇಲಾಖೆಗಳು ಒಂದೇ ಸೂರಿನಡಿ ಕಾರ್ಯನಿರ್ವಹಿಸುವ ಪ್ರಜಾಸೌಧ ಕಾರ್ಯಾಲಯವನ್ನ ತಾಳಿಕೋಟೆ ಪಟ್ಟಣದಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿರುವ ನಿರ್ಜನ ಪ್ರದೇಶದಲ್ಲಿ ಅಂದ್ರೆ ಅಡವಿಯೊಳಗ ಸ್ಥಳ ಗುರುತ ಮಾಡಿದ್ದಾರೆ ಸರ್ಕಾರದವರು. ಅದನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ 52 ಹಳ್ಳಿಗಳು, ಈ ತಾಳಿಕೋಟೆ ತಾಲೂಕಿಗೆ ಏನು ಸಂಬಂಧ ಪಡ್ತಾವ 52 ಹಳ್ಳಿಗಳು, ಅವೆಲ್ಲರೂ ಹಳ್ಳಿಗಳು ವಿರೋಧ ಮಾಡ್ತಾ ಇದ್ದಾವೆ. ಯಾಕಂದ್ರೆ ಈ ತಾಳಿಕೋಟೆ ಪಟ್ಟಣದಾಗನೇ ಹೃದಯ ಭಾಗದಲ್ಲಿ ಸಾಕಷ್ಟು ಸರ್ಕಾರಿ ಜಾಗಗಳದಾವ. ಇಲ್ಲಿ ಪ್ರವಾಸಿ ಮಂದಿರ ಅದ 5 ಎಕರೆ. ಈ ಸತಿ ಏನು ಕಾರ್ಯನಿರ್ವಹಿಸಕತ್ತಾರ ತಹಶೀಲ್ದಾರ್ ಆಫೀಸ್ 10 ಎಕರೆ 29 ಗುಂಟೆ ಐತಿ. ಹಾಗೂ ಇಲ್ಲೇ ಕಂದಾಯ ಇಲಾಖೆದ 30 ಕೈರಾಣ ಅಂತೇಳಿ 11 ಎಕರೆ 2 ಗುಂಟೆ ಐತಿ. ಹಾಗೂ ಹಳಿ KAB 3 ಎಕರೆ KAB ಐತಿ. ಹೀಗೆ ಸಾಕಷ್ಟು ಸರ್ಕಾರಿ ಜಮೀನುಗಳು ಲಭ್ಯವಿದ್ದು ಕೂಡ ಈ ತಾಳಿಕೋಟೆ ಬಿಟ್ಟು 4-5 ಕಿಲೋಮೀಟರ್ ದೂರ ಯಾಕೆ ಹೋಗಿ ಮಾಡಬೇಕು? ನಮ್ಮ ತಾಳಿಕೋಟೆ ಪಟ್ಟಣದಾಗ ಆಯ್ತಂದ್ರೆ ಎಲ್ಲ ಹಳ್ಳಿಗಳ ಜನತೆಗೆ ಹಾಗೂ ಎಲ್ಲ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಫೀಸ್ಗೆ ಒಂದೇ ಕೆಲಸ ಇರಂಗಿಲ್ಲ, 4-5 ಕೆಲಸ ಸಂಬಂಧ ತಾಳಿಕೋಟೆ ಪಟ್ಟಣಕ್ಕೆ ಎಲ್ಲರೂ ಬಂದಿರ್ತಾರ. ಬರೀ ಆಫೀಸ್ಗೆ ಒಂದೇ ಕೆಲಸ ಸಂಬಂಧ ಅಂತಂದ್ರೆ ನಾವು 1 ದಿನ ಪೂರ ಹೋಗುತ್ತಲ್ಲಿ ಅಲ್ಲಿಗೆ ಹೋಗ್ಬೇಕಂತಂದ್ರ ಅದನ್ನು ಮನಗಂಡು ಎಲ್ಲ ತಾಲೂಕಿನ ಜನತೆ ಹಾಗೂ ತಾಳಿಕೋಟಿನ ಎಲ್ಲ ಸಮಾಜದ ಮುಖ್ಯಸ್ಥರು ಹಾಗೂ ಸಂಘ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಎಲ್ಲ ಅಸೋಸಿಯೇಷನ್ಗಳ ಮುಖ್ಯಸ್ಥರು ಈ ಧರಣಿ ಒಳಗೆ ಪ್ರತಿಯೊಂದು ದಿನನೂ ಭಾಗವಹಿಸುತ್ತಾ ಆ ಸ್ಥಳವನ್ನು ವಿರೋಧಿಸಿ ಧರಣಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ದಿವಸ ನೀವು ಮಸ್ಕನಾಳ ಗ್ರಾಮದಿಂದ ಬಂದಿದ್ದೀರಿ. ನೀವು ಮಸ್ಕನಾಳ ಗ್ರಾಮದಿಂದ ಬಂದು ಆ ಮೈಲೇಶ್ವರ ಕ್ರಾಸಿಗಿಳಿದು ಅಲ್ಲಿಂದ ಮತ್ತೆ 2 ಕಿಲೋಮೀಟರ್ ಒಳಗೆ ಹೋಗ್ಬೇಕು. 2 ಕಿಲೋಮೀಟರ್ ಒಳಗೆ ಆ ಪ್ರಜಾಸೌಧ ಸ್ಥಳವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ತೊಂದರೆ ಆಗಂತದೇ ವಿಷಯ ಇದು. ಅದಕ್ಕೆ ನಮ್ಮದ ಈ ಹೋರಾಟದ ಸ್ಥಳ ತಾಳಿಕೋಟೆ ಹೃದಯ ಭಾಗದಲ್ಲಿರುವ ಪ್ರವಾಸಿ ಮಂದಿರದೊಳಗೆ ಆಯ್ತಂದ್ರೆ ಎಲ್ಲರಿಗೂ ಬಿಜಾಪುರ ಸರ್ಕಲ್ದಿಂದ 2 ಹೆಜ್ಜೆಗೆ ನಾವು ಪ್ರವಾಸಿ ಸೌಧ ಸ್ಥಳಕ್ಕೆ ಮುಡ್ತೀವಿ. ಅದಕ್ಕೋಸ್ಕರ ಈ ಹೋರಾಟ ನಡೀತಾ ಇದೆ ತಿಂಗಳಗಟ್ಟಲೆ.
ಅದಕ್ಕೆ ಮೊಟ್ಟ ಮೊದಲಿಗೆ ಈ ಮಸ್ಕನಾಳ್ ಗ್ರಾಮದವರಿಗೆ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿಯಿಂದ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಕೋರ್ತೀನಿ. ಈ ತಾಳಿಕೋಟೆ ಪಟ್ಟಣದ ನಾಗರಿಕರು ಹಾಗೂ ಈ ತಾಳಿಕೋಟೆ ಜನತೆ ನಾವು ಯಾವಾಗಲೂ ಈ ಮಸ್ಕನಾಳ್ ಗ್ರಾಮದವರಿಗೆ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ನಿಮ್ಮ ಊರ ಸಮೀಪ ಹತ್ತಿರದಲ್ಲೇ ಇರುವಂತ ಪ್ರಜಾಸೌಧ ಸ್ಥಳವನ್ನು ಎಲ್ಲರಿಗೂ ತೊಂದರೆ ಆಗುತ್ತಂತ ಹೇಳಿ ಮನಗಂಡು ಈ ಧರಣಿಯನ್ನ ನೀವು ಬೆಂಬಲವಾಗಿ ಸಂಪೂರ್ಣ ಬೆಂಬಲವನ್ನು ನೀಡಿ ವಿರೋಧ ಮಾಡ್ತಾ ಇದ್ದೀರಿ. ಅದಕ್ಕೆ ನಾವು ತಾಳಿಕೋಟೆ ಪಟ್ಟಣದ ಜನತೆ ಇನ್ನೊಮ್ಮೆ ಚಿರಋಣಿ ಆಗಿರ್ತೀವಿ ಅಂತ ಹೇಳಿ ಈ ಮಸ್ಕನಾಳ ಗ್ರಾಮದ ಹಿರಿಯರು ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತ ಹೇಳಿ ಈ ವೇದಿಕೆ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ನಿಮ್ಮನ್ನು ಈ ವೇದಿಕೆಗೆ ತುಂಬ ಸ್ವಾಗತವನ್ನು ಬಯಸಿ ಇವತ್ತಿನ 21ನೇ ದಿವಸ ಹೋರಾಟ ಸತ್ಯಾಗ್ರಹದಲ್ಲಿ ಮಸ್ಕನಾಳ ಗ್ರಾಮದ ಯಾವತ್ತು ಭಾಗದವರು ಭಾಗವಹಿಸಿದ್ದಾರೆ. ಅವರಿಗೂ ಈ ಹೋರಾಟ ಸಮಿತಿಗೆ ಸ್ವಾಗತ ಬಯಸಿ ನಮ್ಮೆಲ್ಲರಿಗೆ ಸ್ವಾಗತ ಬಯಸಿ ಈ ಮಾಧ್ಯಮ ಮುಖಾಂತರ ಈ ಕಾರ್ಯದರ್ಶಿಯಾಗಿ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ, ಇಲ್ಲಿವರೆಗೆ ನಮ್ಮ ಪ್ರತಿಭಟನೆ ಭಾಳ ಶಾಂತಿ ಇತ್ತು. ಈಗ ಗ್ರಾಮಾಂತರಕ್ಕೆ ವ್ಯಾಪಿಸ್ತು. ಇವತ್ತಿನಿಂದ ಗ್ರಾಮಾಂತರದ ಬೇಡಿಕೆಗಳು ಸಾಕಷ್ಟು ಇದ್ದು, ಆದರೆ ತಾಳಿಕೋಟೆ ಜನರ ಒತ್ತಾಯದ ಮೇರೆಗೆ ಅವ್ರಿಗೆ ಬಾಳೆ ಸಿಕ್ಕಿದ್ದಿಲ್ಲ. ಈಗ ಮಸ್ಕನಾಳ ಯಾರೇನು ಹೊಲ ಕೊಟ್ಟಾರ ಮಸ್ಕನಾಳ ಗೌಡರು 2 ಎಕರೆ ದಾನ ಕೊಡ್ತೀವಿ ಅಂತ ಏನು ಅವ್ರು ಏನೋ ಹೇಳ್ಕೊತ ತಿರುಗಾಡ್ತಾರೆ. ಅವ್ರ ಊರಿಂದಲೇ ಈ ಹೋರಾಟ ಪ್ರಾರಂಭ ಆಗ್ಯದ. ನಾಳೆ ದಿನ ಮಿಣಿಜಿಗೆ ಅದ, ನಾಳೆ ಪಂಚಕೋಟೆ 32 ದಿವಸ ತಾಳಿಕೋಟೆ ಅದ. ಈ ಹೋರಾಟ ಹೀಗೆ ಹೋದರೆ ಹೋರಾಟ ಸಮಿತಿಯವರು ಕೈ ನೀಡ್ತದೆ ಶಾಸಕರ ತಿಳ್ಕೊಳ್ಳಿ. ಇನ್ನು ಪಬ್ಲಿಕ್ ಕೈಯಾಗಿ ನಮ್ಗೆ ಹೋಗ್ಬಿಡ್ತದೆ. ನಾವು ಅವ್ರು ಮಾತುಕೊಳ್ಳೋ ಪರಿಸ್ಥಿತಿ ಬರ್ತದೆ. ಇಷ್ಟು ದಿವಸ ನೀವು ಒಯ್ಬಾರ್ದಾಗಿತ್ತು. ನೀವು ಉಗುರ್ಲೆ ಚೂಟಿಗೆ ಹೋಗಂಥದ್ದು ದೊಡ್ಡ ಆಯುಧಕ್ಕೆ ಗಂಟು ಬಿದ್ದೀರಿ. ದಯವಿಟ್ಟು ಈಗಲೂ ಕಾಲು ನಿಂತಿಲ್ಲ. ನಿಮಗೆ ವಿನಂತಿ ಪೂರ್ವಕ ಆಗ್ರಹ ಮಾಡ್ತೀನಿ, ಈಗಲೂ ಬಂದು ನಮ್ಮ ಬೇಡಿಕೆ ಈಡೇರಿಸಿ ತಕ್ಷಣವೇ ಆ ನಿರ್ಜನ ಪ್ರದೇಶದಲ್ಲಿ ಕೆಲವು ನಿಮ್ಮ ಹಿತೈಷಿಗಳ, ನಿಮ್ಮ ಸಂಬಂಧಿಕರ, ನಿಮಗೆ ಅತಿ ಬೇಕಾದವರ ಜಮೀನುಗಳಲ್ಲಿ ಇರುವುದರಿಂದ ಅವರಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರ ನೀವು ಅಲ್ಲಿ ಮಾಡಲೇಬೇಕಂತ ಒಂದು ಏನು ಮಂಡಾಟ ಕೊಟ್ಟಿರಿ. ದಯವಿಟ್ಟು ಆ ಮಂಡಾಟ ಬಿಟ್ಟುಬಿಡ್ರಿ. ನಮಗಾಗಿ ಬಿಡ್ರಿ, ಪ್ರಜೆಗಳಿಗಾಗಿ ಬಿಡ್ರಿ. ನೀವು ಶಾಸಕರಾಗಿದ್ದೀರಿ, ನೀವು ಇಂಥವನ್ನ ಎದ್ದು ಮುಗಿಸ್ಬೇಕು. ಯಾಕಂದ್ರೆ ಇವತ್ತಿನ ಹೋರಾಟಗಳ ಸ್ವರೂಪಗಳು ಹ್ಯಾಂಗೆ ತಾವು ನಮಗೂ ಅನ್ನೋದು ತಿಳಿಯಲ್ಲ. ಇಲ್ಲೇ ಧಾರವಾಡದೊಳಗನೆ ಯಂಗ್ ಟರ್ಕ್ ನಿರುದ್ಯೋಗಿ ಪದವೀಧರರು ಬಂಡಾಯಿ ಎದ್ರೆ ಒಂದೇ ದಿವಸದಾಗ ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತ ಮಾತು ಕೊಟ್ರಿ. ಅವ್ರು ನಿಮ್ಗೆ ಎಂಥದ್ದು ಕೊಟ್ಟರು ಗೊತ್ತಾ? ಇನ್ನೊಂದು ನೇಪಾಳ ಮಾಡ್ತೀವಿ, ಇನ್ನೊಂದು ಬಾಂಗ್ಲಾ ಮಾಡ್ತೀವಿ ಅಂದರು. ಮತಕ್ಕೇನೆ ಅಂಜಿದ್ರಿ ಸರ್ಕಾರದವರೆಲ್ಲರೂ. ಈಗಲಾದ್ರೂ ನೀವೇನು ನಮ್ಮಲ್ಲಿ ಬಂದು ಸಮಸ್ಯೆ ಬಗೆಹರಿಸ್ಬೇಕಂತ ಕೆಲವು ಅಧಿಕಾರಿಗಳ ಮನಸ್ಸಿದ್ರು, ಅವ್ರಿಗೆ ಬರಲಾರ್ದಂಗೆ ನೋಡ್ಕೊಂಡಿದ್ದೀರಿ. ಅದಕ್ಕೆ ನೀವಾದರೂ ಬರ್ರಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ನೇರವಾಗಿ ಹೇಳ್ತೀನಿ, ನೀವು ಕೇವಲ ಬಿಜಾಪುರಕ್ಕೆ ಅಥವಾ ಬಬಲೇಶ್ವರಕ್ಕೆ ಅಷ್ಟೇ ಸಚಿವರಲ್ಲ, ಆರಿಸಿ ಬಂದಿಂದ ನೀವು ತಾಳಿಕೋಟೆಗೆ ಬಂದಿಲ್ಲ. ನಮ್ದು ಏನು ಆಗು ಹೋಗು ನೋಡಿಲ್ಲ. ಪ್ರತಿಭಟನೆ ಮಾಡ್ತೀವಿ ಅಂದರು ಯಾಕಾರ ಮಾಡಕತ್ತಿರಪ್ಪ ಅಂತ ನಿಮ್ಗೆ ಮನವಿ ಕೊಟ್ಟು ಗಮನಕ್ಕೆ ತಂದರೂ ಬಂದಿಲ್ಲ. ಈಗಾದರೂ ನೀವು ಎಚ್ಚೆತ್ಕೊಳ್ರಿ. ಯಾಕಂದರೆ ಪ್ರಜೆಗಳ ಮೇಲೆ ಅತಿಯಾದ ದೌರ್ಜನ್ಯ ಚಲೋ ಆಗಲ್ಲ. ಬಿಸಿಲೊಳಗೆ 27 ವರ್ಷ ಕುಂತೀವಿ ಅಂದರೆ ಕುಂತೋರು ಸಂಕಟ ನಮ್ಗೆ ಗೊತ್ತು. 27 ದಿವಸ ಎಲ್ಲ ಇನ್ನು 27 ದಿವಸ ಆದರೂ ನಾವು ಹೇಳಲ್ಲ. ಆ ಜಾಗ ಬದಲಿ ಆಗುವವರೆಗೂ ಅದಕ್ಕೆ ಮಂಡಟ್ಟಕ್ಕೆ ಬಿದ್ದು ನಿಮಗೆ ಸಾಧಿಸೋಕೆ ಹೋಗಬಾರ್ದು. ದಯವಿಟ್ಟು ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ರಿ. ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಅಲ್ಲಿ 4.5 ಕಿಲೋಮೀಟ್ರ್ ಹೋಗೋದು, 4.5 ಕಿಲೋಮೀಟ್ರ್ ಬರೋದು. ನೋಡಿರಿ, ಪೆಟ್ರೋಲು ಡೀಸೆಲ್ಗಳು ಸಿಗೋದು ವೃತ್ತಿನವ್ರಿಗೂ. ನಾಳೆ ಅಲ್ಲಿ ನೌಕರಿ ಮಾಡೋರು ಗತಿ ಏನು? ಸೈಕಲ್ ಮ್ಯಾಗ ಹೋಗ್ರಿ, ನಡ್ಕೊತ ಹೋಗ್ರಿ ಅಂತ ನೀವೇ ಆದೇಶ ಮಾಡ್ತೀರಿ ನೌಕರಿಗಾರಿಗೆ. ಅಲ್ಲಿ ಹೋಗಿ ಯಾರು ನೌಕರಿ ಮಾಡಲು ಪರಿಸ್ಥಿತಿ ಬರುತ್ತೆ. ಆ ಉದ್ದೇಶದಿಂದ ಈಗಲೂ ಕಾಲು ಮಿಂಚಿಲ್ಲ. ಎಲ್ಲರಿಗೆ ಅನುಕೂಲ ಆಗುವಂಥ ಹೋರಾಟ ಸಮಿತಿಯವರು ಸೂಚಿಸಿದಂಥ 4-5 ಸ್ಥಳ ಇರಬಹುದು. ಇಲ್ಲ ಅವು ಬಿಟ್ಟು ನಿಮಗೆ ಸಮೀಪಾಗಂಥ ಯಾವುದಾದ್ರೂ ಒಂದು ಸ್ಥಳ ದಾನ ಕೊಡ್ರಿ, ನೀವೇ ಹುಡುಕ್ಯಾಡ್ರಿ ಅಂತ ದಯವಿಟ್ಟು ನಮ್ದಾಗ ಹಾಕಬಾರ್ರಿ. ಯಾಕಂದ್ರೆ ಊರು ಸಮೀಪ 2 ಕಿಲೋಮೀಟ್ರ್ ಒಳಗೆ ದೊಡ್ಡ ಜಾಗ ಅದಾವು, ಜಾಗಗಳು ಲಭ್ಯ ಆಗಂಗಿಲ್ಲ. ಇದ್ದದ್ದ ಜಾಗದೊಳಗೇ ಲಭ್ಯ ಮಾಡ್ಕೊಂಡು ಅನುಕೂಲ ಮಾಡಿರಿ. ಈಗಾಗಲೇ ಹೋರಾಟ ಸಮಿತಿಯರಿಗೆ 3-4 ಜನ ಊರು ಸಮೀಪ ಅಂದರೂ ಅವು 3-3.5 ಕಿಲೋಮೀಟ್ರ್ ಕೊಡ್ತೀವಿ ಅಂತ ಮುಂದೆ ಬಂದಾರ. ಅದನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ಬೋದಾಗಿತ್ತು. ಇದೇ ದೂರ ಆಗ್ತದೆ ಅಂತ ನಮ್ಮ ಹೋರಾಟದ ಮತ್ತು ಆ ಜಮೀನು ನಮಗೆ ಹೇಳಬಾರ್ದು ಅಂತ ನಾವು ಸುಮ್ಮನಿದ್ದೀವಿ. ಇದ್ದ ಸ್ಥಳದೊಳಗೇ ಆ ಜಾಗ ತುರ್ತು ಕೆಲಸ ಆಗಬೇಕು. ಇದ್ದ ಸ್ಥಳದೊಳಗೆ ಎಲ್ಲಾದರೂ ಒಂದು 4-5 ಸ್ಥಳದೊಳಗೆ ಜಮೀನನ್ನು ಗುರುತಿಸಿ ಅಥವಾ ಇದ್ದ ಆಫೀಸ್ಗಳು KEB ಮುನ್ಸಿಪಾಲ್ಟಿ ಹೀಗೆ ಯಾವ್ಯಾವು ಕೆರೆ ಅಂತಾರೆ, ಅದು ಕೆರೆಯೇ ಇಲ್ಲ.
ವರ್ಷ ಕಾಗದ ಪತ್ರ ತಿಳ್ಕೊತ ಹೊಂಟಾವು. ಮೂಲತಃ ನಿಮ್ಮ DCರೇ ಆಮೇಲೆ ACR ಕೊಟ್ಟಿದ್ದಾರೆ. ಅದು ತಾತ್ಕಾಲಿಕ ಕೆರೆ, ಬಾಯಿಂದ ಬಾಯಿಗೆ ಕೆರೆ ಅಂತ ಆಗ್ಯದ. ಅಲ್ಲಿ ಕೆರೆನೂ ಇಲ್ಲ, ನೀರು ಇಲ್ಲ, ಅದರ ಅಭಿವೃದ್ಧಿನೂ ಇಲ್ಲ. ಅದು ಯಾವ ಇಲಾಖೆಯೊಳಗೂ ಕೆರೆ ಅಂತ ದಾಖಲಾಗಿಲ್ಲ. ಇತ್ತಿತ್ತಲಾಗಿ ದಾಖಲಾಕೊಂಡು ಹೊಂಟದ. 11 ಎಕರೆ ಜಮೀನು ಗೌರ್ಮೆಂಟಿಂದ ಇರೋದರಿಂದ ಅಲ್ಲಿ ಎಲ್ಲ ಆಫೀಸ್ಗಳು ಆಗ್ತಾವೆ. ದಯವಿಟ್ಟು ಅದನ್ನು ಮನಸ್ಸು ಮಾಡಿರಿ. ಈಗಾಗಲೇ ಅದು ಗೆಜೆಟ್ ನೋಟಿಫಿಕೇಶನ್ ಅಂದರೆ ಪೇಪರ್ಗೂ ಕೊಟ್ಟಿದ್ದಾರೆ DCR 2019 ಇಶ್ಯೂ ಒಳಗೆ. ಈಗಾಗಲೇ ಅದು ಕೆರೆಯಲ್ಲ, ಸಾರ್ವಜನಿಕರು ಏನು ತಕರಾರಿದ್ರೆ ಹೇಳಿ ನಾವು ಅಲ್ಲೇ ಪ್ರಜಾಸೌಧ ಮಾಡ್ತೀವಿ ಅಂತ ಕೊಟ್ಟಾಗ ನಾವು ಸಾರ್ವಜನಿಕರು ತಕರಾರು ಬಂದಿಲ್ಲ. ಆದರೂ ಅದು ಪೆಂಡಿಂಗ್ ಬಿದ್ದು ಈಗಲೂ ಅದನ್ನು ಕಾಗದ ಪತ್ರ ಕಿತ್ತಿಸಿ ಅಲ್ಲಾದರೂ ಮಾಡಿದರೂ ನಮ್ಗೆ ಕಬಲದ. ಒಟ್ಟಿನಲ್ಲಿ ನಮ್ಮ ಅನುಕೂಲಕ್ಕೆ ನಾವು ಹೇಳಿದಂಥ ಸ್ಥಳದೊಳಗೆ ಪ್ರಜಾಸೌಧ ನಿರ್ಮಾಣ ಆಗಬೇಕಂತ ಈ ಪ್ರೆಸ್ನವ್ರ ಮುಖಾಂತರ, ಮೀಡಿಯಾದವ್ರ ಮುಖಾಂತರ ತಮ್ಮ ಗಮನಿಸುವಾಗ ಬಯಸಿ ನಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತು ಸರ್. ಈಗ ನಿಮ್ಮ ಹೋರಾಟ 27 ದಿನ ಆಯಿತು. ಮುಂದೆ ಬರುವ ದಿನಗಳಲ್ಲಿ ಸರ್ಕಾರ ಸ್ಪಂದಿಸದೇ ಇದ್ದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಮುಂದಿನ ಹೋರಾಟ ನಾವು ಹೋರಾಟ ಸಮಿತಿಯವರು ಎಲ್ಲರೂ ಸೇರಿಕೊಂಡು ಎಲ್ಲ ಸಮಾಜದವರು ಏನು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರ ಅಧ್ಯಕ್ಷ, ಉಪಾಧ್ಯಕ್ಷ, ಪದಾಧಿಕಾರಿ ಕಳೆದು ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಸ್ವರೂಪವನ್ನು ತೀವ್ರಗೊಳಿಸ್ತೀವಿ. ಸ್ವಲ್ಪ ಬದಲಾವಣೆ ಮಾಡ್ತೀವಿ. ನಮ್ಮ ಹೆಸರು ಕಾಶಿನಾಥ್ ಮುರಾರ್, ಕಾರ್ಯದರ್ಶಿ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ 2012ನೇ ಇಸ್ವಿಯಲ್ಲಿ ಆಡಳಿತ ಅನ್ನುವಂಥದ್ದು ಜನರಿಗೆ ಹತ್ತಿರ ಆಗಲಿ ಅಂತನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಅಂದಿನ ಮುಖ್ಯಮಂತ್ರಿಯಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು 54 ನೂತನ ತಾಲೂಕುಗಳನ್ನು ಘೋಷಣೆ ಮಾಡಿದರು. ವಿಜಯಪುರ ಜಿಲ್ಲೆಯಲ್ಲಿ 7 ತಾಲೂಕುಗಳ ಪೈಕಿ ತಾಳಿಕೋಟೆ ಕೂಡ ಒಂದು ತಾಲೂಕಾಗಿ ಘೋಷಣೆ ಆಯಿತು. ಅದಾದ ನಂತರ ಇವತ್ತಿನವರೆಗೆ ಎಲ್ಲ ಕಚೇರಿಗಳು ಇಲ್ಲಿ ಆಗಲಿಲ್ಲ. 2017 ಇಸ್ವಿ ಒಳಗೆ ವಿಶೇಷ ತಹಶೀಲ್ದಾರ ಮಾತ್ರ ಘೋಷಣೆ ಆಗಿ ಅದಕ್ಕೆ ಮಾತ್ರ ಸೀಮಿತ ಆಯಿತು. ತದನಂತರ ಬಂದಂಥ ಸರ್ಕಾರದಲ್ಲಿ ತಾಲೂಕು ಪಂಚಾಯತಿ ಕಾರ್ಯಾಲಯ ಮಾತ್ರ ಇಲ್ಲಿ ಪ್ರಾರಂಭಗೊಂಡಿತು. ಅದಾದ ನಂತರ ಇವತ್ತು ಪ್ರಜಾಸೌಧ ತಾಳಿಕೋಟೆ ಘೋಷಣೆ ಆದ ನಂತರ ಪ್ರಜಾಸೌಧ ತಾಳಿಕೋಟೆಯಿಂದ ಸುಮಾರು 4.5 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಆಗಬೇಕಂತೇಳಿ ದಾನಿಗಳು ಯಾರು 2 ಎಕರೆ ಭೂದಾನ ಕೊಟ್ರಂತ ಹೇಳಿ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ತಾಳಿಕೋಟೆ ನಗರ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗ್ರಾಮಾಂತರ ಪ್ರದೇಶದ್ದು ಕೂಡ ತೀವ್ರ ಆಕ್ರೋಶ ಆಗಲಿಕ್ಕೆ ಕಾರಣ ಸುಮಾರು 4 ಕಿಲೋಮೀಟರ್ ದೂರ ಇರೋದ್ರಿಂದ ಪ್ರತಿನಿತ್ಯ ಓಡಾಟ ಮಾಡಲಿಕ್ಕೆ ತೊಂದರೆ ಆಗ್ತದೆ, ಸಮಸ್ಯೆ ಆಗ್ತದೆ ಅನ್ನೋಂಥ ಕಾರಣದಿಂದ ನಾವು ಪ್ರಾರಂಭದಲ್ಲಿ ತಾಳಿಕೋಟೆ ನಗರದ ಎಲ್ಲ ನಾಗರಿಕರು ಕೂಡಿಕೊಂಡು ಯೋಚನೆ ಮಾಡಿ ನಾವು ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರು ಕೂಡ ಅವ್ರ ಗಮನಕ್ಕೆ ತೊಗೊಂಬಂದು ಅವರಿಗೆ ಕೂಡ ಮನವಿ ಮಾಡ್ಕೊಂಡು ಅದಾದ ನಂತರ ಹಂತವಾಗಿ ನಮ್ಮ ಹೋರಾಟ ಪ್ರಾರಂಭಗೊಂಡಿತ್ತು. ಹೋರಾಟ ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ ಅಂಥೇಳಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹೋರಾಟ ಸಮಿತಿ ರಚನೆಗೊಂಡಿತು. ಇಲ್ಲಿ ತಾಳಿಕೋಟೆ ನಗರದಲ್ಲಿ ಎಲ್ಲ ವ್ಯಾಪಾರಸ್ಥರು, ಎಲ್ಲ ವಿವಿಧ ಸಮಾಜ, ಸುಮಾರು 46 ಸಮಾಜದ ಪ್ರಮುಖರು ಕೂಡ ಸೇರಿ ಒಂದು ಸಭೆ ಮಾಡಿ ಒಕ್ಕೂರಿನಿಂದ ತೀರ್ಮಾನ ಮಾಡಿ ಸಂಪೂರ್ಣ ತಾಳಿಕೋಟೆ ನಗರವನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ನಾವು ಇದರ ಪ್ರಾಮುಖ್ಯತೆ ಏನದ ನಗರ ವ್ಯಾಪ್ತಿಯಲ್ಲಿ ಆಗಬೇಕಂತೇಳಿ ಆಗ್ರಹಪಡಿಸಿ ಬಂದ್ ಮಾಡಿದ್ವಿ. ಅದಾದ ನಂತರ ಇವತ್ತು 27 ದಿವಸಗಳ ಕಾಲ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಆಗಿ ವಿವಿಧ ಎಲ್ಲ ಸಮಾಜದ ಪ್ರಮುಖರು, ಎಲ್ಲ ಸಮಾಜದ ಆಮೇಲೆ ಎಲ್ಲ ಅಸೋಸಿಯೇಷನ್ನು ಪ್ರತಿಯೊಬ್ಬರು ಕೂಡ ಈ ಪ್ರತಿಭಟನೆಯಲ್ಲಿ ನಿರಂತರವಾಗಿ ಭಾಗಿಯಾಗಿ ಶಾಸಕರಿಗೆ ಒತ್ತಡ ತರಬೇಕು, ಸರ್ಕಾರಕ್ಕೆ ಒತ್ತಡ ತರಬೇಕಂತ ತಿಳ್ಕೊಂಡು ಹೇಳಿ ಹೋರಾಟ ನಿರಂತರವಾಗಿ 27 ದಿವಸ ಆದರೂ ಕೂಡ ಇವತ್ತು ಕೂಡ ಶಾಸಕರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಯಾರೂ ಕೂಡ ಈ ಧರಣಿ ಸ್ಥಳಕ್ಕೆ ಭೇಟಿ ಆಗ್ತಕ್ಕಂಥದ್ದು, ಭೇಟಿ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಲಿಲ್ಲ. ನಾವೇ ಹೋರಾಟ ಸಮಿತಿಯವರೇ ಹೋಗಿ ಶಾಸಕರಿಗೆ ಖುದ್ದು ನಾವಾಗಿ ಹೋಗಿ ಭೇಟಿಯಾಗಿ ಬಂದು 4 ಕಿಲೋಮೀಟರ್ ತೊಂದರೆ ಆಗ್ತದೆ, ಪ್ರತಿನಿತ್ಯ ಓಡಾಟ ಮಾಡಲಿಕ್ಕೆ ಜನಸಾಮಾನ್ಯರ ಸಮಸ್ಯೆ ಆಗ್ತದೆ ಅಂತೇಳಿ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದಾದ ನಂತರ ಇವತ್ತು ಕೂಡ ಯಾರೂ ಕೂಡ ಇಲ್ಲಿ ಕಣ್ಣೆತ್ತು ಕೂಡ ನೋಡ್ತಾ ಇದೆ. ಸರ್ಕಾರ ಜೀವಂತ ಇದೆಯೋ ಸತ್ತಿದೆಯೋ ಒಂದು ಕೂಡ ಇವತ್ತು ಅರ್ಥ ಆಗ್ತಾ ಇಲ್ಲ. ಇಷ್ಟು ಯಾಕೆ ನೀವು ಅಲ್ಲೇ ಮಾಡ್ಬೇಕಂತ ಹೇಳಿ ನಿಮ್ಮದು ಜಿದ್ದ ಅನ್ನುವಂಥದ್ರ ಬಗ್ಗೆ ಜನರಿಗೆ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಸರ್ಕಾರಿ ಜಾಗಗಳದಾವ ಇಲ್ಲಿ. ಇವತ್ತು BWD ಒಳಗೆ AB ಇರ್ಬೋದು, ಪ್ರತಿಯೊಂದಕ್ಕೂ ನೀವು ಕಾರಣ ಹೇಳ್ತಾ ಇದ್ದೀರಿ. ಇಲ್ಲೇ ಪಕ್ಕದಲ್ಲಿ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ 204 ಮುಪ್ಪತ್ತು ಗೈರಾಣ ಅಂತೇಳಿ ಸರ್ಕಾರಿ ಜಾಗ ಅದ.
ಅದು ಇತರ ಹಕ್ಕುಗಳದೊಳಗೆ ಕಾಲ್ಪನಿಕ ಕೆರೆ ಅಂತ ಕುಂತದ. 2016-17 ಇಸ್ವಿ ಒಳಗೆ ಅವತ್ತು ಕಾಂಗ್ರೆಸ್ಸದೇ ಸರ್ಕಾರ, ಅಪ್ಪಾಜಿ ನಾಡಗೌಡರೇ ಶಾಸಕರು. ಅವತ್ತಿನ ಸಂದರ್ಭದಲ್ಲಿ ತಹಶೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರು ಸಂಪೂರ್ಣ ವರದಿ ಕೊಟ್ಟಾರ. ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಿಕ್ಕಾಗಿ ಸುಮಾರು 58ನೇ ಇಸ್ವಿಲಿಂದ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಯಾರ. ಪರಿಶೀಲನೆ ಮಾಡಿ ಎಲ್ಲೂ ಯಾವ ದಾಖಲೆ ಒಳಗೂ ಕೂಡ ಕೆರೆ ಅಂತ ಇಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅವರು ವರದಿ ಕೊಟ್ಟಾರ, ತಹಶೀಲ್ದಾರು ಮತ್ತು ಅಸಿಸ್ಟೆಂಟ್ ಕಮಿಷನರ್. ಒಟ್ಟು ನಂತರ ಜಿಲ್ಲಾಧಿಕಾರಿಗಳ ಮನವಿ ಮನ್ನಣೆ ಮಾಡಿ ಅವರು ಅಬ್ಜೆಕ್ಷನ್ ಕಾಲ್ ಮಾಡಿದರು. ಅಬ್ಜೆಕ್ಷನ್ ಕಾಲ್ ಮಾಡಿದ ನಂತರ 2019ನೇ ಇಸ್ವಿ ಒಳಗೆ ಮಾತ್ರ ಅದು ಅಲ್ಲೇ ಸ್ಥಗಿತಗೊಂಡು. ಆದರೆ ಅವತ್ತಿನಿಂದ ಇವತ್ತಿನವರೆಗೆ ಅದು ಯಾವುದೂ ಏನಾಯಿತು ಅನ್ನೋಂಥದ್ರ ಬಗ್ಗೆ ಹೇಳಿಲ್ಲ, ಅದು ಪೆಂಡಿಂಗ್ ಇದೆ. ಮತ್ತು ನಿಮ್ಮದೇ ಕಂದಾಯ ಇಲಾಖೆ ತಹಶೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅದು ಕೆರೆ ಅಂತ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಅಂತೇಳಿ ಅವರು ವರದಿ ಕೊಟ್ಟ ಮೇಲೆಯೂ ಕೂಡ ಜಿಲ್ಲಾಧಿಕಾರಿಗಳು ತಕ್ಷಣವೇ ಇವತ್ತು ಶಾಸಕರು, ಇವತ್ತು ಸಚಿವರು ಸೂಚನೆ ಕೊಟ್ಟರೆ ನಾಳೆನೇ ಅದ ಕೆರೆ ಅನ್ನುವಂಥದ್ದು ಅದು ಯಾವುದೋ ಒಂದು ನದಚೂಕದಿಂದ ಕೂತದ, ಅದನ್ನು ರದ್ದು ಮಾಡಿ 11 ಎಕರೆ ಜಾಗದ, 1-2 ಎಕರೆ ಅಲ್ಲ, ಎಲ್ಲ ಇಲಾಖೆ ಎಲ್ಲ ಕಚೇರಿಗಳು ಅಲ್ಲಿ ಮಾಡ್ಬೋದು. ಇವತ್ತು ಕೋರ್ಟ್ ಕೂಡ ಒಂದೇ ಕಡೆ ಮಾಡ್ಬೋದು. ಒಂದೇ ಸೂರಿನಡಿ ಎಲ್ಲ ಕಾರ್ಯಾಲಯಗಳು ಅಲ್ಲಿ ಆದವು ಅಂದ್ರೆ ಜನರಿಗೆ ಇನ್ನೂ ಅನುಕೂಲ ಆಗ್ತದೆ. ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಅದ, ಆದ್ರೆ ಅಲ್ಲಿ ಮಾಡ್ಲಿಕ್ಕೆ ಇವ್ರಿಗೆ ಇಚ್ಛಾಸಕ್ತಿ ಇಲ್ಲ. ಅದಕ್ಕೆ ಬರೀ ಅದು ಕೆರೆ ಅದ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದ, ನಿರ್ದೇಶನ ಅದ ಅಂತ ಹೇಳ್ಕೊತ ಕೂತೀರಿ. ಅದು ಕೆರೆನೇ ಅಲ್ರಿ. ಕೆರೆ ಆಗಿದ್ರೆ ನೀವು ಅದನ್ನ ಹೇಳ್ರಿ, ನಾವು ಕೂಡ ಅದನ್ನ ಒತ್ತಾಯ ಮಾಡಂಗಿಲ್ಲ. ಕೆರೆ ಇರ್ತಂದ್ರೆ ಎಲ್ಲೂ ಕೂಡ ದಾಖಲಾತಿ ಒಳಗೆ ಕೆರೆ ಇಲ್ಲ ಅಂತ ಹೇಳಿದ ಮೇಲೆಯೂ ಕೂಡ ನೀವು ಅದಕ್ಕೊಂದು ಕಾರಣ ಹೇಳ್ಕೊಂಡು, ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಈಗಾಗಲೇ ಏನು 263 ಸರ್ವೆ ನಂಬರ್ ಅಲ್ಲಿ ಮಾಡ್ಬೇಕಂತ ಏನು ನೀವು ತೀರ್ಮಾನ ಅದ, ಅಲ್ಲೇ ಮಾಡ್ಬೇಕಂತ ನೀವು ಜಿದ್ದು ಮಾಡ್ಲಿಕ್ಕತ್ತೀರಿ. ಅಂದ್ರೆ ಜನರ ಸಮಸ್ಯೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಜನರದ ನೋವು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಿಮ್ಮ ಹಠ ಮಾತ್ರ ಮುಖ್ಯ ಅದ. ಯಾರೋ ಬೆಳ್ಳಣಿಕೆಷ್ಟು 4 ಜನರಿಗೆ ಅವ್ರನ್ನ ತೃಪ್ತಿ ಪಡಿಸೋಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀರಿ ಅಂತ ಅನ್ನುವಂಥದ್ದನ್ನ ಜಗತ್ ಜಾಹೀರಾಗ್ಯದ. ಯಾರ್ಯಾರ ಉದ್ದೇಶ ಏನದ ಅಂತ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಇವತ್ತು ಅರ್ಥ ಆಗ್ಯದ. ಆದ್ರೆ ಈ ಹೋರಾಟ ಇವತ್ತು ಭಾಳ ಆಕ್ರೋಶಕ್ಕೆ ಗುರಿಯಾಗಕತ್ತದ. ಗ್ರಾಮಾಂತರ ಪ್ರದೇಶದಿಂದ ಜನಪ್ರತಿನಿಧಿ ಇವತ್ತು ಬರಾಕತ್ಯಾರ. ಇವತ್ತಿನಿಂದ ಪ್ರಾರಂಭ ಆಗ್ಯದ. ಹಳ್ಳಿಗೆ ಇವತ್ತು ಹೆಣ್ಣು ಗಂಡು ಕೂಡಿ ಬಂದು ಇವತ್ತು ಪ್ರತಿಭಟನೆಯಲ್ಲಿ ನಿರಂತರವಾಗಿ ಭಾಗಿಯಾಗಬೇಕಂತನ್ನುವಂಥದ್ರ ಬಗ್ಗೆ ಜನ ಇವತ್ತು ಮಾತಾಡಕತ್ಯಾರ. ಇನ್ನು ಮುಂದೆ ಆಮರಣಂತ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಬೇಕು. ಜಿಲ್ಲೆಯಿಂದ ಇವತ್ತು ನಮ್ಮ ತಾಳಿಕೋಟೆಯಿಂದ ಅರೆಬೆತ್ತಲವಾಗಿ ಬಿಜಾಪುರ ನಗರವರೆಗೆ ಕೂಡ ಹೋಗ್ಬೇಕಂತ ಯುವಕರ ದಂಡೆ ತಯಾರಾಗ್ಯದ. ಅದಕ್ಕೆ ಯಾವುದಕ್ಕೂ ನೀವು ಅವಕಾಶ ಮಾಡಿಕೊಡಬಾರ್ದು. ಶಾಸಕರು, ಸಚಿವರು, ಸರ್ಕಾರ ಇರೋದು ಇದಕ್ಕೆ ಜನರ ಸಂಬಂಧ. ಜನ ಇವತ್ತು ಇಂಥ ಬೇಸಿಗೆಯಲ್ಲಿ ಇಂಥ ಬಿಸಿಲಿನೊಳಗೆ ಪ್ರತಿನಿತ್ಯ ಬಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಆಗ್ತದೆ. ಆದ್ರೆ ಅದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ನಿಮ್ಮ ಸ್ವಾರ್ಥ ಮಾತ್ರ ನಿಮಗೆ ಮುಖ್ಯ ಆಗ್ಯದ. ತಕ್ಷಣವೇ ನೀವು ಬಂದು ಇದಕ್ಕೆ ಸ್ಪಂದನೆ ಮಾಡದೇ ಇದ್ರೆ ಇನ್ನೂ ಈ ಹೋರಾಟ ತೀವ್ರ ಆಗ್ತದ, ಊಟ ಸ್ವರೂಪ ಪಡ್ಕೋತದ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಹೋರಾಟ ಸಮಿತಿಯವರು ಶಾಸಕರು ಮತ್ತು ಜಿಲ್ಲಾಡಳಿತಕ್ಕೆ ಭೇಟಿ ನೀಡಿದಾಗ ಅವರಿಂದ ಉತ್ತರ ಏನು? ಅವರು ಬರ್ತೀವಿ, ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತನ್ನೋದ್ರ ಬಗ್ಗೆ ಹೇಳಿದ್ರು. ಬೀಡಬುಡಿ ಅದಕ್ಕೆ ಬೇರೆ ಬೇರೆ 4 ಎಕರೆ 10 ಗುಂಟೆ ಅದ, ಬೇರೆ ಕಚೇರಿಗಳಲ್ಲಿ ಮಾಡಬೇಕಾದ್ರಂತ ಅದಕ್ಕೆ ಸ್ಥಳ ಬೇಕಂತ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಆಯಿತು, KV ಈಗ ಆಗಲೇ 110 KV ಈಗ ಹೊರಗಡೆ ಆಗ್ಯದ, ಅದ್ರದ್ದು ಸಾಕಷ್ಟು ಜಾಗ ಅದ. ಅಲ್ಲಿ ಈಗ ಯಾವುದೂ ಮಾಡೋಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಕೇಳಿದ್ರೆ ಅದು KV ಕಾರ್ಪೊರೇಷನ್ದಾಗ. ಕಾರ್ಪೊರೇಷನ್ ಇರಲಿ, ನೀವು ಬೀಡು ಯಾವುದಿದ್ರು ಸರ್ಕಾರದ ಅಧೀನದೊಳಗೆ ಅದ. ಸರ್ಕಾರದ ಇರೋದು ಜನರ ಒಳಿತಿಗೋಸ್ಕರ. ಅಂತ ಜನರಿಗೆ ಒಳ್ಳೇದಾಗ್ತದಪ್ಪ ಅಂದ್ರೆ ತೀರ್ಮಾನ ತೊಗೊಳಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮ್ಗೆ? ನೀವು ಹಿರಿಯ ಶಾಸಕರದಿರಿ, ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಸಂಬಂಧಪಟ್ಟ ಸಚಿವರ ಮೇಲೆ ಒತ್ತಡ ತೊಗೊಂಬಂದು ನನ್ನ ಕ್ಷೇತ್ರದಾಗ ಹಿಂಗೆ ಹಾಕದಂತ ಅನ್ನುವಂಥ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿರಿ. ನೀವು ಬಂದು ಆ ಕಡೆ ಸುದ್ದಿ ಜನರಿಗೆ ನೀವು ಇದನ್ನು ಕಾರಣಗಳು ಹೇಳಬಾರ್ರಿ. ನೀವು ಸರ್ಕಾರದ ಮೇಲೆ ಒತ್ತಡ ತೊಗೊಂಬಂದಿರಿ, ಮತ್ತು ಜನರಿಗೆ ಅನುಕೂಲಕ್ಕೆ ಆಗಾಕ ನೀವು ಮಾಡಲಿಲ್ಲ ಅಂದ್ರೆ ಸರ್ಕಾರದಾಗ ನೀವು ಇರ್ಬೇಕಾಗ್ತದೆ. ನೀವು ಒತ್ತಡ ತೊಗೊಂಬರ್ರಿ, ಸಚಿವರಿಗೆ ಹೇಳ್ರಿ. ನಾನು ಜನರಿಗೆ ಅಲ್ಲಿ ಹೋಗಿ ಮುಖ ತೋರಿಸೋದಾಗಂಗಿಲ್ಲ, ಉತ್ತರ ಕೊಡೋದಾಗಂಗಿಲ್ಲ, ನೀವು ಮಾಡಿಕೊಡ್ರಿ ಅಂತ ಹೇಳ್ರಿ. ಬೀಡಬುಡಿ ಯಾವುದೇ ಕಚೇರಿಗಳು ನೀವು ಊರಿಂದ 4 ಕಿಲೋಮೀಟರ್ ದೂರ ಆದರೂ ಕೂಡ ಅವ್ರು ಓಡಾಟ ಮಾಡ್ಲಿಕ್ಕೆ ವಾಹನಗಳಿರ್ತಾವೆ, ಅವ್ರು ಹೋಗ್ಲಿಕ್ಕೆ ನಡೀತದೆ. ಆ ಜನಸಾಮಾನ್ಯರ ಪ್ರತಿನಿತ್ಯ ಬಸ್ಸಿಗೆ ಬಂದು ಓಡಾಡ್ಬೇಕು, ಇವತ್ತು ನಡ್ಕೊಂಡು ಓಡಾಡ್ಬೇಕು, ಒಂದೊಂದು ಕೆಲಸಕ್ಕೆ 10 ಸಾರಿ ಓಡಾಡ್ಬೇಕು. ಈಗ 4 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಓಡಾಟ ಮಾಡ್ಲಿಕ್ಕೆ ಆಗ್ತದ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋಂಥದ್ದು ನಮ್ಗೆ ಆಗ್ರಹ. ಅಭಿನಂದನೆ ಸಲ್ಲಿಸುತ್ತಾ ಈ ಮಾಧ್ಯಮದ ಮುಖಾಂತರ ನಾವು ಈ ಭಾಗದ ಶಾಸಕರಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೀವಿ. ಈ ತಾಳಿಕೋಟೆ ಪ್ರಜಾಸೌಧ ಆಗ್ಬೇಕಂತೇಳಿ ಏನು ನಾವು 2-3 ತಿಂಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದೀವಿ. ಆದಾಗೂ ಕೂಡ
ನಮ್ಮ ಭಾಗದ ಶಾಸಕರು ಭಾಳ ಮುತುವರ್ಜಿ ವಹಿಸಿ ಮರಳ ಮಾಫಿಯಾ ಹೆಂಗೆ ಮಾಫಿಯಾ ನಡೀತದ ಹಂಗೆ ಇಲ್ಲಿ ಭೂ ಮಾಫಿಯಾದೊಳಗೆ ಪಾಲ್ಗೊಂಡು ತಾಲೀಕೋಟಿ ಜನರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಮಲತಾಯಿ ಧೋರಣೆ ನೀಡ್ತಾ ಇದ್ದಾರೆ. ಇಂಥ ಶಾಸಕ ಯಾಕೆ ಬೇಕು ಅಂತೇಳಿ ಈಗ ನಮ್ಮ ಭಾಗದ ಜನರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇಂಥ ಶಾಸಕರು ಇರೋದ್ರಿಂದ ಯಾವ ಕ್ಷೇತ್ರನೂ ಉದ್ಧಾರ ಆಗಲ್ಲ. ಯಾಕಂದ್ರೆ ಆಸೆಗಾಗಿ ತಾವು ಪ್ರಜಾಸೌಧವನ್ನು ಒಯ್ದು 7-8 ಕಿಲೋಮೀಟರ್ ದೂರದಲ್ಲಿ ಹಾಕಿ ಜನರಿಗೆ ಅನ್ಯಾಯ ಮಾಡ್ತಾ ಇರುವಂಥ ಶಾಸಕ ಯಾಕೆ ಬೇಕು? ಇಂಥ ಶಾಸಕರಿಂದ ನಾವು ಮಾಡ್ಬೋದಾದರೂ ಏನು ನೋಡ್ರಿ, 4 ಸಲ 6 ಸಲ 7 ಸಲ ನಾವು ಹಾರಿಸಿ ಬಂದಿದ್ದೀವಿ ಶಾಸಕರಿಗೆ ಅಂತ ಹೇಳ್ತಾರೆ. ಇವರು ಮಾಡಿದ ಸಾಧನೆ ಆದರೂ ಏನು? ಇಷ್ಟು ಸಲ ಶಾಸಕ ಆದಾಗಲೂ ಕೂಡ ತಾಳಿಕೋಟಿಗೆ ಏನಾದರೂ ಒಂದು ಒಳ್ಳೇದು ಮಾಡಿದ್ದಾದ್ರೆ ಇದೆಯಾ? ಈ ಶಾಸಕರು ನಾವು ಕೇಳಿ ಬಯಸ್ತೀವಿ, ನೀವು ಮಾಡಿದ್ದು ಒಂದು ಇತಿಹಾಸ ಇದ್ರಿ ಹೇಳ್ರಿ, ಇಲ್ಲಿ ಬಂದು ಈ ವೇದಿಕೆ ಮುಖಾಂತರ ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ನೋಡ್ರಿ, ಏನೇ ಆದರೂ ತಾಳಿಕೋಟಿಗೆ ಸಿ ನೀರು ಯೋಜನೆ ಆದರೂ ಹಿಂದಿನ ಶಾಸಕರು ಹಿಂದಿನ ವಿಮಲಾಬಾಯಿ ದೇಶಮುಖರ ಕಾಲದಲ್ಲಿ ಆಗಿದೆ. ಡಿಪೋ ಆದರೂ ಹೋರಾಟದಿಂದ ಆಗ್ಯದ, ಖರೆ ಆದರೂ ವಿಮಲಾಬಾಯಿ ದೇಶಮುಖರ ಕಾಲದಲ್ಲಿ ಆಗ್ಯದ. ಒಂದು ವಿಶೇಷ ತಹಸೀಲ್ದಾರ ಕಾರ್ಯಾಲಯ ಆಗಬೇಕಾದ್ರೂ ಹೋರಾಟದಿಂದ ಆಗ್ಯದ, ಅದು ವಿಮಲಾಬಾಯಿ ದೇಶಮುಖರ ಕಾಲದಲ್ಲಿ ಆಗ್ಯದ. ಇಂಥವೆಲ್ಲ ಹಿಂದಿನ ಮಂದಿ ಮಾಡಿದ್ದದ ಈಗ ಶಾಸಕರು ಮಾಡಿದ್ದಾರೆ. ಒಂದು ಹೇಳ್ಕೊಳ್ಳೋವಂಥ ಕೆಲಸ ಹೋಗಿ ನೋಡ್ರಿ. ಅವರು ಮಾಡಿದಂಥ ಆಶ್ರಯ ಯೋಜನೆ, ಇಲ್ಲಿ ವಿಮಲಾಬಾಯಿ ದೇಶಮುಖರು ಒಂದು ಆಶ್ರಯ ಯೋಜನೆ 780 ಮನೆ ಕೊಟ್ಟಾಗ ಇವತ್ತು ಎಷ್ಟು ಹರ್ಷ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಅಲ್ಲಿ ಆ ಆಶ್ರಯಕ್ಕೆ ಹೋಗಿ ಕೇಳಿದ್ರು ಗೊತ್ತಾಗ್ತದ. ಈ ಶಾಸಕರು ಮಾಡಿದರೆ ಒಂದು ಆಶ್ರಯ ಯೋಜನೆ. ಯಾವಾಗ ನಾವು ಸರ್ಕಾರ ನಿರ್ಮೂಲನೆ ಮಾಡಬೇಕು, ಕೊಳಚೆ ನಿರ್ಮೂಲನೆ ಮಾಡ್ಬೇಕಂತೇಳಿ ಏನು ಸರ್ಕಾರ ದುಡ್ಡು ಖರ್ಚು ಮಾಡ್ತದ ಅಂತ ಕೊಳಚೆ ಪ್ರದೇಶದಲ್ಲೇ ಒಂದು ಆಶ್ರಯ ಯೋಜನೆ ಮಾಡಿದ್ದಾರೆ. ಅಲ್ಲಿ ನಾಯಿ ಕೂಡ ಹೋಗುದಿಲ್ಲ. ಶಾಸಕರು ಹೋಗಿದ್ರು ದೂರ ಆಯ್ತು, ಈಗ ನಾಯಿ ಕೂಡ ಹೋಗುದಿಲ್ಲ. ಇಂಥ ಶಾಸಕ ನಾವು ಅಸಹ್ಯ ಪಡಬೇಕಾಗ್ಯದ. ಇವರು ನಮ್ಮ ಶಾಸಕರು ತಿಳ್ಕೊಳಕ್ಕೆ ನಾವು ನಾಚಿಕೆ ಪಡುವಂಥ ಸನ್ನಿವೇಶ ಆಗ್ಯದ. ದಯವಿಟ್ಟು ಶಾಸಕರೇ, ನೀವು ನಿಜವಾದ್ರು ನಿಮ್ಮಂತಲೇ ಅಭಿಮಾನ, ತಾಳಿಕೋಟಿ ಬಗ್ಗೆ ಅಭಿಮಾನ ಇತ್ತು, ಈ ತಾಳಿಕೋಟಿಗೆ ಏನಾದರೂ ತಾವು ಮಾಡ್ಬೇಕನ್ನೋದು ತಮ್ಮ ಮನಸ್ಸಿನಲ್ಲಿ ಇತ್ತು ಅನ್ನೋದಾದ್ರೆ ಈ ವೇದಿಕೆಗೆ ಬರ್ರಿ, ಜನರ ಭಾವನೆಗಳು ತಿಳ್ಕೊಳ್ರಿ. ಇಲ್ಲಿ ಪ್ರಜಾಸೌಧವನ್ನು ತಾಳಿಕೋಟಿ ನಗರದಲ್ಲಿ ಮಾಡಿದ್ರೆ ಎಲ್ಲ ಬಡವ ಬಗ್ಗರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ, ವೃದ್ಧರಿಗೆ, ವಿಧವೇದವರಿಗೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಇದು ಮಾಡೋದ್ರಿಂದ ನಿಮಗೂ ಒಂದು ಒಳ್ಳೇದಾಗ್ತದೆ. ನೀವು ಏನಾದ್ರು ನಾಡುಗಳು ಮಂತಂದವರು ಇರ್ಬೋದು, ನಿಮಗೆ 42 ಕಿಲೋಮೀಟ್ರ್ನೂ ಹೋಗೋಕ್ಕಾಗ್ತದೆ, 50 ಕಿಲೋಮೀಟ್ರ್ನೂ ಹೋಗೋಕ್ಕಾಗ್ತದೆ. ಇಲ್ಲಿ ಇರುವಂಥ ಜನ ಬಡಬಗ್ಗರು, ಇಂಥವನ್ನ ಅನುಕೂಲ ಆಗುವಂಥ ಕೆಲಸ ನೀವು ಮಾಡಿದರೆ ಈ ಭಾಗದ ಶಾಸಕ ಆಗಿದ್ದಕ್ಕೂ ಒಳ್ಳೇದಾಗ್ತದೆ. ಇಲ್ಲ ಅಂದ್ರೆ ನಿಮ್ಮ ನಾಚಿಕೆ ಸಂಗತಿ, ಅಸಹ್ಯ ಪಡಬೇಕಾದ್ರೆ ನಿಮ್ಮ ಬಗ್ಗೆ ನೋಡಿದ್ರೆ ತಾಳಿಕೋಟಿಗೆ ಮುಂದೆ ಈ ಹೋರಾಟ ಇಷ್ಟಕ್ಕೆ ಬಿಡುವುದಿಲ್ಲ. ನಿಮ್ಮನ್ನ ಈ ತಾಳಿಕೋಟೆಯಲ್ಲಿ ಬರುವಂಥ ದಿನಮಾನಗಳ ಒಳಗೆ ನಿಮಗೆ ಈ ಬಹಿಷ್ಕಾರ ಮಾಡ್ತದ ತಾಳಿಕೋಟೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಈ 2-3 ದಿವಸದೊಳಗಾಗಿ ಬಂದು ಈ ಪ್ರಜಾಸೌಧ ಇಂಥಲ್ಲಿ ಮಾಡ್ತೀವಿ ಅಂತೇಳಿ ಹೋರಾಟ ಸಮಿತಿಯವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಹೋರಾಟವನ್ನು ಮೊಟಕುಗೊಳಿಸಬೇಕು. ಇಲ್ಲದೇ ಇದ್ರೆ ನಿಮ್ಮ ಪರಿಸ್ಥಿತಿ ಭಗವಂತನೇ ಬಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ಸಾಗ್ರಿ ಅಂತೇಳಿ ನಿಮ್ಮಂತಲೇ ಹೇಳ್ತಾ ಮಾಧ್ಯಮದ ಮುಖಾಂತರ ನಿಮಗೆ ತಮಗೆ ಹೇಳ್ತಾ ಇದ್ದೀವಿ. ಈಗ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮಾಧ್ಯಮದವರಿಗೆ ಧನ್ಯವಾದಗಳು. ಈಗ 27 ದಿನಗಳಿಂದ ನೀವು ಸತತ ಧರಣಿಯನ್ನು ಮಾಡ್ತಾ ಇದ್ದೀರಿ. ಆದರೆ ತಾಲೂಕು ಆಡಳಿತದಿಂದ ಹಾಗೂ ಶಾಸಕರಿಂದ ಆಗಲಿ, ಜಿಲ್ಲಾ ಉಸ್ತುವಾರಿಗಳಿಂದ ಆಗಲಿ ಯಾರಾದರೆ ಬಂದು ನಿಮ್ಮನ್ನು ಸಾಂತ್ವನ ಹೇಳಿದ್ದೇವೆ. ನೋಡ್ರಿ, ಸರ್ಕಾರ ಕಾಂಗ್ರೆಸ್, ಇಲ್ಲಿರುವಂಥ ಶಾಸಕರು ಕಾಂಗ್ರೆಸ್ಸು, ಉಸ್ತುವಾರಿ ಸಚಿವರು ಕಾಂಗ್ರೆಸ್ಸು. ನಾವು ತಾಳಿಕೋಟಿ ಜನತೆ ಎಲ್ಲ ಜಿಲ್ಲಾ ಉಸ್ತುವಾರಿಗೆ ಮನವಿ ಮಾಡ್ಕೊಂಡಿದ್ದೀವಿ, ಶಾಸಕರಿಗೆ ಮನವಿ ಮಾಡ್ಕೊಂಡಿದ್ದೀವಿ, ತಾಲೂಕು ಆಡಳಿತಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ, ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ಕೊಂಡಿದ್ದೀವಿ. ಈ ನಮ್ಮ ಭಾಗದ ಶಾಸಕರು ಪ್ರಭಾವ ಬೀರಿ ಅವ್ರಿಗೆ ಯಾರಿಗೂ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದನ್ನು ಈ ನಮ್ಮ ಶಾಸಕರು ನಮ್ಮ ಮ್ಯಾಗ ಮಾಡ್ತಾ ಇರುವಂಥ ದೌರ್ಜನ್ಯ ಇದು ಅಂತ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ. ತಮ್ಮ ಹೆಸರು? ಸುರೇಶ್ ಹಜೇರಿ, ತಾಳಿಕೋಟೆ. ಥ್ಯಾಂಕ್ ಯು. ಹೋರಾಟ ಸಮಿತಿ ಅವರು ಮೊದಲು ಫಸ್ಟ್ ನಿಮ್ಗೆ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇಲ್ಲಿ ನಾವು 27 ದಿವಸ ಪ್ರಜಾಸೌಧಕ್ಕಾಗಿ ಧರಣಿ ಇಲ್ಲಿ
ಕುಳಿತುವ ಉದ್ದೇಶ ಏನೆಂದರೆ ಸುಮಾರು 6 ರಿಂದ 7 ಕಿಲೋಮೀಟರ್ ದೂರದಲ್ಲಿ ಮೈಲೇಶ್ವರ ಹತ್ತಿರ ಗ್ರಾಮದಲ್ಲಿ ಒಂದು ಪ್ರಜಾಸೌಧ ಸ್ಥಳವನ್ನು ಮಾನ್ಯ ಶಾಸಕರು ಮತ್ತು ತಹಶೀಲ್ದಾರ್ ತಾಳಿಕೋಟೆಯಿಂದ ಆ ಸ್ಥಳ ನಿಗದಿಪಡಿಸಿದ್ದು ಅದು ದುರುದ್ದೇಶ ನಮ್ಮದು. ಯಾಕೆಂದರೆ 6 ರಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಆ ಪ್ರಜಾಸೌಧ ಆ ಪ್ರಜಾಸೌಧ ಮಾಡಿದ ಅನೇಕ ರೈತರಿಗೆ ಮತ್ತು ವೃದ್ಧರಿಗೆ ಮತ್ತು ತಾಳಿಕೋಟೆಯ ಜನರಿಗೆ ಸುತ್ತಮುತ್ತ ಹಳ್ಳಿಯ ರೈತರು ಕೂಡ ಅನಾನುಕೂಲ ಆದ ಅಂಥ ಪ್ರಜಾಸೌಧ ಅಲ್ಲಿ ದೂರ ಮಾಡೋದನ್ನು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ 27 ದಿವಸ ಧರಣಿ ಸತ್ಯಾಗ್ರಹ ಕೂತಿದ್ರು ಕೂಡ ಮಾನ್ಯ ಶಾಸಕರು ಇನ್ನೂ ಕುಂಭಕರ್ಣ ನಿದ್ದೆಯಲ್ಲೇ ಇದ್ದಾರೆ ಮತ್ತು ಇಲ್ಲಿ ಜನರ ಕೂಗು ಅವ್ರಿಗೆ ಇನ್ನೂ ಕೇಳ್ತಾ ಇಲ್ಲ. ಯಾರ್ದೋ ಹಿತಾಸಕ್ತಿಗೋಸ್ಕರ ಅಲ್ಲಿ 60 ಎಕರೆ ಜಮೀನನ್ನು ತೆಗೆದುಕೊಂಡು ಅವರ ಸಂಬಂಧಿಕರೇ ಅನುಕೂಲ ಮಾಡೋಕ್ಕೋಸ್ಕರ ಮಾನ್ಯ ತಹಶೀಲ್ದಾರ್ ಅವರು ಕೂಡ ಅವ್ರದ್ದೇ ಆದ ಜಮೀನಿದೆ, ಅವ್ರ ಕಾಕವ್ರದ್ದೇ ಜಮೀನಿದೆ, ಅಲ್ಲಿ ಆ ಜಮೀನು 60 ಎಕರೆ ಜಮೀನು ತೊಗೊಂಡು ಅವ್ರಿಗೆ ಅನುಕೂಲ ಮಾಡಲಿಕ್ಕೆ ಅವರ ಲಾಭಗೋಸ್ಕರ ಅಲ್ಲಿ 60 ಎಕರೆ ಜಮೀನನ್ನು ಡೆವಲಪ್ಮೆಂಟ್ ಮಾಡಿ ಲಾಭಗೋಸ್ಕರ ಅಲ್ಲಿ ಪ್ರಜಾಸೌಧ ಅಲ್ಲಿ ಸ್ಥಳವನ್ನು ಗುರುತು ಮಾಡಿದ್ದಾರೆ. ಇದು ಯಾತಕ್ಕೋಸ್ಕರ, ಯಾರ ಪುರುಷಾರ್ಥಕ್ಕೋಸ್ಕರ? ಜನರ ತಾಳಿಕೋಟೆ ಜನರ ಸುತ್ತಮುತ್ತಲ ಹಳ್ಳಿಯ ಜನರ ಕೂಗ ಕೇಳ್ತಾ ಇಲ್ವಾ? ಅಷ್ಟು ದೂರ ಪ್ರಜಾಸೌಧ ನಮ್ಗೆ ಯಾಕೆ ಬೇಕು? ಎಲ್ಲ ವಿರೋಧ ಇದ್ರೂ ಕೂಡ ನೀವು ಇಷ್ಟು ಯಾಕೆ ಧೋರಣೆ ತೋರ್ತಾ ಇದ್ದೀರಾ? 27 ದಿವಸ ಆದರೂ ಕೂಡ ನೀವು ಯಾರ ಜೋಡ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಮತ್ತು ಕುಂಭಕರ್ಣ ಇಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ. ನಿಮ್ಗೆ ಅಷ್ಟು ಅರ್ಥ ಆಗಂಗಿಲ್ಲವ ಶಾಸಕರೇ? ಇದನ್ನು ದಯವಿಟ್ಟು ನಮ್ಗೆ ಉತ್ತರ ಕೊಡ್ರಿ. ಯಾಕೆ ನಿಮ್ಗೆ ಆಸೆ ತಂದಿಲ್ಲವಾ? ಈ ತಾಳಿಕೋಟೆ ಜನ ನಿಮ್ಗೆ ಓಟ್ ಹಾಕಿಲ್ವಾ? ಇದು ಅರ್ಥ ಮಾಡಿಕೊಡ್ರಿ ಮೊದಲ. ಮುಂದಿನ ದಿವಸ ನೀವು ಇದೇ ಧೋರಣೆ ತೋರಿದ್ರೆ ಎಲ್ಲರೂ ಕೂಡ ಉಗ್ರ ಹೋರಾಟ ಮತ್ತು ಆಮರಣ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ಹೆಸುವುದಿಲ್ಲ. ದಯವಿಟ್ಟು ನೀವು ತಕ್ಷಣವೇ ಬಂದು ಈ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಸೂಕ್ತವಾದ ಸ್ಥಳದಲ್ಲಿ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕೆಂದು ನಾನು ಆಗ್ರಹಪಡಿಸುತ್ತೇನೆ. ನನ್ನ ಹೆಸರು ಸುರೇಶ್ ಅಮರ್ ಸಿಂಗ್ ಹಜೇರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಸಿಂಗ್ ಹಜೇರಿ ಅಂತ. ನಾನು ಒಬ್ಬ ಹೋರಾಟಗಾರ. ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಏನು ಜಾಗವನ್ನು ಆಯ್ಕೆ ಮಾಡಿದಾರೋ ಅದು ಸುಮಾರು 4 ರಿಂದ 5 ಕಿಲೋಮೀಟರ್ ದೂರ ರಾಜ್ಯ ಹೆದ್ದಾರಿಗೆ ಹತ್ಕೊಂಡು ಮತ್ತೆ 800 ಮೀಟರ್ ಒಳಗಡೆ ಹೊಲದಲ್ಲಿ ಆಯ್ಕೆ ಮಾಡಿದ್ದಾರೆ. ಅದು ನಿರ್ಧಾರ ತಪ್ಪು ಎಂದು ಮನಗಂಡು ತಾಳಿಕೋಟೆ ನಗರದ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಮಾಜದ ಹಿರಿಯರು, ತಾಳಿಕೋಟೆ ನಗರದ ಮಾರ್ಗದರ್ಶಕರು, ಎಲ್ಲ ಅಸೋಸಿಯೇಷನ್ದವರು ಕೂಡಿಕೊಂಡು ಒಂದು ಸಭೆ ಮಾಡಿ ಈ ನಿರ್ಧಾರಕ್ಕೆ ಖಂಡಿಸಿ ಮಾನ್ಯ ತಹಶೀಲ್ದಾರ್ಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ, ದೇವರಿಪ್ಪರಿಗೆ ಮತ್ತು ಕ್ಷೇತ್ರದ ಶಾಸಕರಿಗೆ ಮನವಿ ಕೊಟ್ಟರು. ಆದರೆ ಅದು ಯಾವುದೇ ಫಲಕರ ಆಗದೇ ಇದ್ದ ಸಂದರ್ಭದಲ್ಲಿ ಮತ್ತೆ ಪುನಃ ತಾಳಿಕೋಟೆಯ ಎಲ್ಲ ಹಿರಿಯರು, ಎಲ್ಲ ಸಮಾಜದ ಗಣ್ಯರು, ಅಧ್ಯಕ್ಷರು, ಸಂಘ ಸಂಸ್ಥೆಯವರು, ಅಸೋಸಿಯೇಷನ್ದವರು ಕೂಡಿಕೊಂಡು ತಾಳಿಕೋಟೆಯನ್ನು ಸಂಪೂರ್ಣ ಬಂದ್ ಆಚರಣೆ ಮಾಡಿ ಹೋರಾಟವನ್ನು ಕೈಗೊಳ್ಳುವ ನಿರ್ಧಾರ ಮಾಡಿ 25 ಫೆಬ್ರವರಿಯಂದು ತಾಳಿಕೋಟೆಯು ಸಂಪೂರ್ಣವಾಗಿ ಬಂದ್ ಆಚರಣೆ ಮಾಡಿ ಅಂದಿನ ದಿನದಂದು ಇಲ್ಲಿಯವರೆಗೆ ಕಳೆದ 27 ದಿನಗಳಿಂದ ವಿವಿಧ ಸಮಾಜದವರು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದಾರೆ. ಹೋರಾಟದ ಉದ್ದೇಶ ಇಷ್ಟೇ: ಯಾವ ಪ್ರಜಾಸೌಧ ಜನರಿಗಾಗಿ ಇರಬೇಕಾಗಿತ್ತು, ಯಾವ ಪ್ರಜೆಗಳಿಗಾಗಿ ಇರಬೇಕಾಗಿತ್ತು, ಅದು ಸುಮಾರು 5 ಕಿಲೋಮೀಟರ್ ದೂರ ಯಾರೋ ಒಬ್ಬರು ಹೊಲದಲ್ಲಿ ಯಾರಿಗೂ ಒಬ್ಬರಿಗೂ ಓಲೈಕೆ ಮಾಡುವ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿದ್ದನ್ನು ಖಂಡಿಸಿ ಹಾಗೂ ಅದನ್ನು ರದ್ದುಗೊಳಿಸಿ ನಮ್ಮ ಬಿಜಾಪುರ ಸರ್ಕಲ್ಗೆ ಅತ್ಯಂತ ಹತ್ತಿರವಿರುವಂಥ IB ಜಾಗ ಇರಬಹುದು 4 ಎಕರೆ 10 ಗುಂಟೆ, KIB ಜಾಗ ಇರಬಹುದು 4 ಎಕರೆ 22 ಗುಂಟೆ, ನಮ್ಮ ಹಳೆ ಪುರಸಭೆ ಸುಮಾರು 10 ಎಕರೆ 20 ಗುಂಟೆ, ಅಥವಾ ನಮ್ಮ 204 ಗಾವರಾಣ 11 ಎಕರೆ 7 ಗುಂಟೆ, ಈ ಜಾಗದಲ್ಲಿ ಒಂದರಲ್ಲಿ ಮಾಡಿದರೆ ಪ್ರಜೆಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಿರಂತರವಾಗಿ 27 ದಿನದಿಂದ ನಾವು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದೇವೆ. ಇನ್ನವರೆಗೂ ಯಾರು ಕಣ್ಣು ತೆರೆದು ನೋಡುವಂಥ ಕೆಲಸ ಮಾಡಿಲ್ಲ. ಜಿಲ್ಲಾಧಿಕಾರಿಗಳೇ ಆಗಲಿ, ಶಾಸಕರುಗಳೇ ಆಗಲಿ, ಜಿಲ್ಲಾ ಉಸ್ತುವಾರಿಗಳೇ ಆಗಲಿ ಯಾರು ಸ್ಥಳಕ್ಕೆ ಬಂದು ಭೇಟಿ ನೀಡಿಲ್ಲ. ಇದು ವಿಷಾದನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 27 ದಿನದಿಂದ ಇಂಥ ಒಂದು ಬಿಸಿಲಿನಲ್ಲಿ ಕೂತಿದ್ದಾರೆ ಎಲ್ಲ ಸಂಘ ಸಂಸ್ಥೆಯವರು, ಸಮಾಜದವರು. ಅಂದ್ರೆ ಬಂದು ನೋಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದ ಕಾರಣ ನಾ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ಮುಂದೆ ಬರುವ ದಿನಮಾನಗಳಲ್ಲಿ ಈ ಹೋರಾಟ ಉಗ್ರ ಸ್ವರೂಪ ತಾಳಲಿಕ್ಕೆ ಸಂದೇಹವಿಲ್ಲ. ನಿನ್ನೆ ದಿನ ಎಲ್ಲ ಹಿರಿಯರು ಮುಖಂಡರು ಕೂಡಿ ನಿರ್ಧಾರ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ
ಆಮರಣಂತ ಉಪವಾಸ ಸತ್ಯಾಗ್ರಹ ಒಂದು ಪ್ರಾರಂಭ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿ ಕೊಡಬಾರದು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಜನಪ್ರತಿನಿಧಿಗಳು, ಈ ಜಿಲ್ಲೆಯನ್ನು ಆಳುವ ಜಿಲ್ಲಾಧಿಕಾರಿಗಳು, ತಾಲೂಕಾ ಮ್ಯಾಜಿಸ್ಟ್ರೇಟ್, ತಾಲೂಕಾಧಿಕಾರಿಗಳು, ತಾಲೂಕಾ ದಂಡಾಧಿಕಾರಿಗಳು ಇದಕ್ಕೆ ಅವಕಾಶ ಕೊಡಬಾರ್ದು. ಇಲ್ಲಿ ಎಲ್ಲ ಹಿರಿಯರಿದ್ದಾರೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು, ತಾಲೂಕಾ ಆಡಳಿತ, ಸರ್ಕಾರದ ಪ್ರತಿನಿಧಿಗಳು ಬಂದು ಈ ವೇದಿಕೆಯ ಮುಖಾಂತರ ಮಾತನಾಡಿ ಏನು ಸರ್ಕಾರಿ ಜಾಗಗಳು ಲಭ್ಯ ಅದಾವು ಅದರಲ್ಲಿ ಯಾವುದಾದರೂ ಒಂದರಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಅಷ್ಟು ಮಾಡಿ ಮುಂದೆ ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈಗ ವಿಜಯ್ ಸಿಂಗ್ ಹಜೇರಿ. ಈ ಭಾಗದ ಶಾಸಕರು ಈ ಹೋರಾಟಕ್ಕೆ ಏನು ಸೂಚಿಸ್ತಾ ಇದ್ದಾರೆ? ಇನ್ನವರೆಗೂ ಅವ್ರ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿಲ್ಲ. ಈಗಾಗಲೇ ಅವ್ರ ಜೊತೆ ಒಂದು ಬಾರಿ ಮಾತುಕತೆ ಆಡಿದ್ದೇವೆ, ಆದರೆ ಅದು ಫಲಕಾರಿ ಆಗಿಲ್ಲ. ಅವರು ಯಾರೋ 2 ಎಕರೆ ದಾನ ಕೊಟ್ಟಿದ್ದಾರೆ, ಅದು ಕೂಡ ಅವರಿಗೆ ಬಹಳ ತುಂಬ ಹತ್ತಿರದವರಿದ್ದಾರೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ದೂರದಲ್ಲಿರ್ತಕ್ಕಂಥ 5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಆ ಮೈಲೇಶ್ವರ ಗ್ರಾಮಕ್ಕೆ ಸಮೀಪ ಇರ್ತಕ್ಕಂಥ ಜಾಗವನ್ನೇ ಅವರು ರೆಕಮೆಂಡ್ ಮಾಡುವ ವಿಚಾರದಲ್ಲಿದ್ದಾರೆ. ಅದು ಅವರ ನಿರ್ಧಾರ ತಪ್ಪು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಮಾರು 40,000 ಜನಸಂಖ್ಯೆ ಉಳ್ಳ ಈ ತಾಳಿಕೋಟೆ ನಗರ 29,000 ಮತಗಳನ್ನು ಹೊಂದಿದೆ. ಅದರಲ್ಲಿ ಅವರಿಗೆ 10,000 ಮತಗಳನ್ನು ನೀಡಿದೆ. 2,500 ಮತಗಳ ಅಂತರದ ಲೀಡನ್ನು ಕೊಟ್ಟಿದ್ದಾರೆ. 54 ಸಮಾಜಗಳು, ಮುಸ್ಲಿಂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಎಲ್ಲ ಧರ್ಮದ ಪ್ರತಿನಿಧಿಗಳು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಅವ್ರ ಜೊತೆ ಬಂದು ಕೂತು ಮಾತನಾಡಿ ಅದು ಒಂದು ಸೊಲ್ಯೂಷನ್ ತೆಗಿಬೇಕು. ಅದನ್ನು ಹೊರತುಪಡಿಸಿ ಹಠಮಾರಿ ಧೋರಣೆ ಮಾಡಬಾರ್ದು. ನಮ್ಮ ಹೆಸರು ವಿಜಯ್ ಸಿಂಗ್ ಹಜೇರಿ.